ನಾನು ನನ್ನ ಮೊದಲನೇ ಮಗುಗೆ ಅನ್ಯಾಯ ಮಾಡಿ ನೆನೆಸ್ಕೊಂಡು ಅಳವಂತು ಮಲ್ತೆ. ಇಷ್ಟು ವರ್ಷ ಕಳೆದ ಮೇಲೆ ಇದ್ದಕ್ಕಿದ್ದಾಗೆ ಆ ಮಗು ನೆನಪಾಯ್ತು. ಯಾಕೋ ಗೊತ್ತಿಲ್ಲ ಮಾಲ್ತಿ. ಮಾಲ್ತಿ, ಅವತ್ತು ನೀನು ಅಮೃತ ಅನ್ನೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದ. ಅವಳು ಹೋಗುವಾಗ ನಾನು ಅವಳನ್ನು ನೋಡಿದೆ. ಅವತ್ತಿಂದ ನನ್ನ ಮೊದಲೇ ಮಗು ಜ್ಞಾಪಕಕ್ಕೆ ಬರ್ತಾ ಇದೆ. ಅವಳಿಗೆ ಅನ್ಯಾಯ ಮಾಡಿದ್ರಿಂದಾನೆ ಈ ಬಿಂದು ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾಳೆ ಅನ್ನಿಸ್ತಾ ಇದೆ. ಯಾವುದಕ್ಕೆ ಯಾವ ಸಂಬಂಧ ಅದಕ್ಕೆ? ಆಗಿನ ಪರಿಸ್ಥಿತಿನ ನೆನಪು ಮಾಡ್ಕೊಳ್ಳಿ. ಎಂದೋ ತಾನಾಗಿ ಸತ್ತೋದ ಮಗುಗೂ ಈಗ ನಿಮ್ಮ ಮಗಳು ನಿಮ್ಗೆ ಹಿಂಸೆ ಕೊಡ್ತಾ ಇರೋದಕ್ಕೂ ಎಲ್ಲಿ ಸಂಬಂಧ? ನಾವೇ ದೂರ ಮಾಡಿಬಿಟ್ಟು ಆ ಮಗು ಹುಟ್ಟಿದ ನಿಂತಾನೆ ನನ್ನ ಬಿಸ್ನೆಸ್ ಲಾಸ್ ಆಗಿ ಪಡಬಾರ್ದು ಕಷ್ಟಪಟ್ಟಿದ್ದು. ಆಗ ಯಾರೋ ಜೋಯಿಸರು ಆ ಮಗುವಿಂದ ನಿಮ್ಗೆ ಉಳಿಗಾಲ ಇಲ್ಲ, ಅವಳು ನಿಮ್ಮ ಜೊತೆಗಿದ್ದಷ್ಟು ನಿಮ್ಗೆ ನೆಮ್ಮದಿ ಇಲ್ಲ, ಕಷ್ಟಪಡ್ತೀರಾ ಅಂತ ಹೇಳಿದ್ರು. ಅದಕ್ಕೆ ನೀವೇನು ಮಾಡಿದ್ರಿ? ನಾನೇನು ಮಾಡಲಿಲ್ಲ ಮಲ್ತಿ. ಒಂದಿನ ನಾನು ನಿಮ್ಮಣ್ಣ ದೇವಸ್ಥಾನಕ್ಕೆ ಹೋದಾಗ ಮಗು ನೀರಲ್ಲಿ ಕೊಚ್ಚೋಯ್ತು ಅಂತ ಹೇಳಿದ್ರು. ಅದನ್ನ ನಾನು ನಂಬಿದ್ದೆ. ಆದ್ರೆ ಸಾಯುವಾಗಲೇ ನಿಮ್ಮಣ್ಣ ನಿಜ ಹೇಳಿದ್ದು, ಮಗು ನೀರಲ್ಲಿ ಕೊಚ್ಚು ಹೋಗ್ಲಿಲ್ಲ. ದೇವಸ್ಥಾನಕ್ಕೆ ಬಂದಿದ್ದು ಯಾವುದೋ ದಂಪತಿಗಳಿಗೆ ಇದು ತಾಯಿಲ್ಲದ ತಬ್ಲಿ ಮಗು, ನಾವು ವಿದೇಶಕ್ಕೆ ಹೋಗ್ಬೇಕು, ಇದನ್ನು ಸಾಕ್ತೀರಾ ಅಂತ ಕೇಳಿ ಕೊಟ್ರಂತೆ. ಅಯ್ಯೋ ದೇವ್ರೆ, ದುರಾದೃಷ್ಟದ ಮಗು ಅಂತ ಯಾರಿಗೋ ಸಾಕೋದು ಕೊಟ್ಟು ನೀರಿನಲ್ಲಿ ಕೊಚ್ಚೋಯ್ತು ಅಂತ ನಿಮ್ಮ ಹತ್ರ ಹೇಗೆ ಸುಳ್ಳು ಹೇಳ್ದ? ಆ ಮಗು ಎಲ್ಲೋ ಬದುಕಿದೆ ಅಂದ್ರೆ ಅದ್ರ ಬಗ್ಗೆ ನಮಗ್ ಮನ್ಸಾಗಿ ಅದನ್ನು ಜನಿಸ್ಕೊಂಡು ನಾವು ಕೊರಗ್ತೀವಿ ಅಂತ ನಿಮ್ಮಣ್ಣ ಸತ್ತೋಯ್ತು ಅಂತ ಸುಳ್ಳು ಹೇಳಿದ್ರಂತೆ. ಅಣ್ಣ ಅನ್ಯಾಯ ಮಾಡಿಬಿಟ್ಟ. ಆ ಮಗುನ ಯಾರಿಗೋ ಸಾಕೊಳಕ್ ಕೊಡೋ ಬದಲು ನನಗೆ ಕೊಟ್ಟಿದ್ರೆ ನಾನೇ ಸಾಕೋತಿದ್ದೆ. ಅದಿದ್ದ ಕಡೆ ಏಳಿಗೆ ಆಗಲ್ಲ ಅಂತ ನಂಬಿದ್ದು ನಿಮ್ಮಣ್ಣ ನಿನ್ ಕೈ ಹೇಗೆ ಕೊಡ್ತಾ ಇದ್ರು ಮಲ್ತಿ. ಅದಕ್ಕೆ ಆ ಮಗುನ ಗೊತ್ತು ಪರಿಚಯ ಇಲ್ಲದೆ ಇರೋ ಯಾರಿಗೂ ಕೊಟ್ಟಿದ್ದು. ಇಲ್ಲದ್ಗೆ ಅಣ್ಣ ದೊಡ್ಡ ತಪ್ಪು ಮಾಡಿಬಿಟ್ಟ, ದೊಡ್ಡ ತಪ್ಪು ಮಾಡಿಬಿಟ್ಟ. ಹೋಗ್ಲಿ, ಆ ಮಗುನ ಯಾರು ಕೊಟ್ಟಂತೆ? ಯಾರೋ ದಂಪತಿಗಳಂತೆ. ಆಗ ನೋಡಿದ್ದೆ ಮೊದಲು, ಅದೇ ಕೊನೆ. ಅವ್ರು ಯಾರು ಅವ್ರ ಹೆಸರು ಕೂಡ ತಿಳ್ಕೊಂಡಿಲ್ಲ. ಮುಂದೆ ಬಿಂದು ಹುಟ್ಟಿ ಈ ಕಂಪ್ನಿ ಶುರುವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾಗ ಮೊದಲೇ ಮಗಳ ವಿಚಾರನೇ ಮರೆತು ಬಿಟ್ರು. ಆಮೇಲೆ ಸಾಯುವಾಗ ನಿಮ್ಮಣ್ಣ ಒಂದ್ಸತ್ತ ಹೇಳ್ತೀನಿ ಅಂತ ನನ್ನ ಕರೆದು, ನೀನು ಮೊದಲೇ ಮಗು ಸತ್ತಿಲ್ಲ, ಅವಳನ್ನ ಯಾರ್ದೋ ಕೈಲಿ ಕೊಟ್ಟೆ ಅಂತ ಹೇಳಿ ಕಣ್ಣು ಮುಚ್ಕೊಂಡ್ರು. ಅಂದ್ರೆ ಆ ನಿಮ್ಮ ಮೊದಲನೇ ಮಗು ಎಲ್ಲೋ ಬೆಳೀತಾ ಇದೆ ಅನ್ನಿ.
ಹೌದು, ಬೆಳೀತಾ ಇದ್ದಾಳೆ. ಮಾಲ್ತಿ, ಈಗ ಅವಳಿಗೆ ನಿಮ್ಮ ಮನೆಗೆ ಬಂದಿದ್ಲಲ್ಲ ಅಮೃತ, ಅವಳಷ್ಟೇ ವಯಸ್ಸಾಗಿರುತ್ತೆ. ಆ ನನ್ನ ಮಗಳನ್ನ ಮತ್ತೆ ನಾನಿಲ್ಲಿ ನೋಡ್ಬೋದು. ಅವಳಿಗೆ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆಯಿಂದ ನಾನು ಇಂಡಿಯಾಗೆ ಬಂದಿರೋದು. ನಿನ್ನೆ ಮೊನ್ನೆ ನಾಪತ್ತೆಯಾದ ನನ್ನ ಬೆಳೆದ ಮಗನೇ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ 18 ವರ್ಷದ ಹಿಂದೆ ಹೋದ. ನಿಮ್ಮ ಮಗಳು ನಿಮಗೆ ಸಿಗ್ತಾಳ ಅದಕ್ಕೆ? ನಿಮ್ಮ ಮನೆಗೆ ಬಂದಿದ್ಲಲ್ಲ ಅಮೃತ, ಅವಳಷ್ಟೇ ವಯಸ್ಸಾಗಿರುತ್ತೆ. ಆ ನನ್ನ ಮಗಳನ್ನ ಮತ್ತೆ ನಾನಿಲ್ಲಿ ನೋಡ್ಬೋದು. ಅವಳಿಗೆ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆಯಿಂದ ನಾನು ಇಂಡಿಯಾಗೆ ಬಂದಿರೋದು. ನಿನ್ನೆ ಮೊನ್ನೆ ನಾಪತ್ತೆಯಾದ ನನ್ನ ಬೆಳೆದ ಮಗನೇ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ 18 ವರ್ಷದ ಹಿಂದೆ ಹೋದ. ನಿಮ್ಮ ಮಗಳು ನಿಮಗೆ ಸಿಗ್ತಾಳ ಅದಕ್ಕೆ? ಇಟ್ಕೋಬೇಡಿ. ಇಲ್ಲ, ಆ ಮಗು ಸಿಗೋದಕ್ಕೆ ಅಂತ ಕಾಣಿಸುತ್ತೆ. ನಿಮ್ಮ ಅಣ್ಣ ನನಗೆ ಸತ್ಯ ಹೇಳಿರೋದು. ಅವಳು ಸಿಕ್ಕೇ ಸಿಗ್ತಾಳೆ, ಖಂಡಿತ ಸಿಗ್ತಾಳೆ. ಅವಳು ಸಿಕ್ಕೇ ಸಿಗ್ತಾಳೆ. ಸಿಕ್ಕೇ ಸಿಗ್ತಾಳೆ. ಇಲ್ಲ, ಸಿಗಬಾರ್ದು, ಖಂಡಿತ ಸಿಗಬಾರ್ದು. ಮಗು ಸಿಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಬಿಡೋದಿಲ್ಲ. ಅಮೃತ, ಆಫೀಸ್ನಲ್ಲಿದ್ದರೆ ಯಾವಾಗ ನೋಡಿದ್ರೂ ಆಫೀಸ್ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿರ್ತೀಯ. ಈಗ ನಮ್ಮ ಮನೆಗೆ ಬಂದ್ರೂ ಹೀಗೆ ಯೋಚನೆ ಮಾಡ್ತಾ ಕೂತಿದ್ಯಲ್ಲ, ಮನೆ ಬಗ್ಗೆ ಚಿಂತೆನಾ? ಮನೆ ಬಗ್ಗೆ ಚಿಂತೆ ಮಾಡೋದಕ್ಕೆ ಏನು ಉಳಿದಿದೆ ಹೇಳು? ಒಬ್ಬೊಬ್ಬರು ಒಂದೊಂದು ದಾರಿ ನೋಡ್ಕೊಂಡು ಹೋದ್ರಲ್ಲ. ಅಪೂರ್ವ ನೋಡಿದ್ರೆ ಅತ್ತೆ ಮಾವನ ಹತ್ರ ಕಷ್ಟಪಡ್ತಾ ಇದ್ದಾಳೆ. ಇನ್ನು ಆಶಾ ನೋಡಿದ್ರೆ ಗಂಡನ ಜೊತೆ ಏಗ್ಲಾರ್ದೆ ಏಗ್ತಾ ಇದ್ದಾಳೆ. ಅಮಿತ್ ನಮ್ಮ ಸಂಬಂಧಗಳೇ ಬೇಡ ಅಂತ ಹೇಳಿ ಎಲ್ಲಾನು ತೊರೆದುಕೊಂಡು ಹೊರಟು ಹೋದ. ಮತ್ತಿನ್ನು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಮ್ಮ ಬಾಸ್ ಸೂರ್ಯಪ್ರಕಾಶ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಬಾಸ್ ಬಗ್ಗೆನಾ? ಅಮೃತ, ಬಾಸ್ನ ಹುಡ್ಕೋದಕ್ಕೆ ನಿನ್ನ ಕೈಲಾದ ಪ್ರಯತ್ನ ನೀನು ಮಾಡಿದ್ಯಾ? ಎಲ್ಲ ಕಡೆ ಓಡಾಡಿದ್ಯಾ? ಎಷ್ಟು ಒದ್ದಾಡಿದ್ಯಾ ನೀನು? ಅದು ನನಗೂ ಗೊತ್ತು, ನಮ್ಮ ಸ್ಟಾಫ್ನವ್ರಿಗೂ ಗೊತ್ತು. ಇಲ್ಲ ವಾಸಂತಿ, ನನ್ನ ಬಾಸ್ ನಾಪತ್ತೆಯಾಗಿ ಎಷ್ಟು ದಿನ ಆಗಿದೆ. ನಂಗೆ ಯಾಕೋ ಅವನ್ನ ಹುಡ್ಕೋ ಪ್ರಯತ್ನ ಸರಿಯಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಅಮೃತ, ಅವ್ರವ್ರ ಕೆಲಸನ ಅವ್ರವರೇ ಮಾಡ್ಬೇಕು ಕಣೆ. ಈ ಕೆಲಸನ ನಾವು ಮಾಡೋದಕ್ಕಾಗತ್ತಾ? ಇದ್ರ ಬಗ್ಗೆ ಪೊಲೀಸ್ನವ್ರು ತಲೆ ಕೆಡಿಸ್ಕೋಬೇಕು. ಪೊಲೀಸ್ನವ್ರು ಏನು ಮಾಡ್ತಾರೆ ವಾಸಂತಿ? ಅವ್ರಿಗೆ ನಾವು ಹೋಗಿ ಪ್ರೆಷರ್ ಹಾಕಿದ್ರೆ ತಾನೆ ಅವರು ಸೀರಿಯಸ್ ಆಗಿ ತಗೊಂಡು ಬೇಗ ಕೆಲಸನ ಮುಗಿಸ್ತಾರೆ. ಬಾಸ್ ತಾಯಿಗೆ ಎಷ್ಟೆಲ್ಲ ಕಾಂಟ್ಯಾಕ್ಟ್ಸ್ ಇದೆ. ಅವ್ರು ದಿನ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಪ್ರೆಷರ್ ಹಾಕದೇ ಇರ್ತಾರ? ಇರಬಹುದು. ಆದರೆ ನಮ್ಮ ಬಾಸು ಎಷ್ಟು ದೊಡ್ಡ ಬಿಸ್ನೆಸ್ ಮೆನ್ನು. ಅವ್ರು ನಾಪತ್ತೆ ಆಗಿ ಇಷ್ಟು ದಿನ ಆಗಿದೆ ಅಂತಂದ್ರು
ಒಂದು ಸುಳಿವಾಗ್ಲಿ ಸೂಚನೆ ಆಗಿ ಸಿಕ್ಕಿಲ್ಲ ಅಂತಂದ್ರೆ ಏನರ್ಥ ವಾಸಂತಿ? ಈ ವಿಚಾರ ನಮ್ಮ ಕೈ ಮೀರಿದ್ದು. ನಮ್ಗೇನಾದ್ರೂ ಸುಳಿವು ಸೂಚನೆ ಸಿಕ್ಕಿದ್ರೆ ಏನಾದರೂ ಮಾಡ್ಬೋದು. ಬಾಸು ಆದಷ್ಟು ಬೇಗ ವಾಪಸ್ ಬಂದರೆ ತುಂಬ ಒಳ್ಳೇದು ಕಾಣೆ. ಅದೇನೋ ನಿಜಾನ, ಆದರೆ ಆ ದಿನ ಯಾವಾಗ ಬರುತ್ತೋ? ಸಾರಿ ಪ್ರಕಾಶ್, ನನ್ಕಂದ ಎಲ್ಲಿದ್ಯೋ? ಹೇಗಿದ್ಯೋ? ಯಾವಾಗ ಬರ್ತೀಯಪ್ಪ? ಮಾಲ್ತಿ, ನೀನು ಈ ಮನೆ ಸೂರ್ಯ ಕಣೋ. ನೀನಿಲ್ದೆ ಈ ಮನೆ, ಈ ಮನಸ್ಸು ಎಲ್ಲ ಕತ್ಲಾಗ್ಬಿಟ್ಟಿದೆಯಪ್ಪ. ನನಗೇನು ಕಾಣ್ತಾ ಇಲ್ಲ ಕಣು, ನನಗೇನು ಕಾಣ್ತಾ ಇಲ್ಲ. ಒಂದಿನಾದ್ರೂ ನನಗೆ ಹೇಳಿದೆ, ನೀನೆಲ್ಲೋ ಹೋದವನಲ್ಲ. ಈಗ ಇಷ್ಟು ದಿನ ಆದ್ರೂ ನನಗೇನು ಹೇಳಿದೆ, ನನ್ನನ್ನು ಬಿಟ್ಟು ನೀನೇ ಆಗಿದೆಯೋ ಕಂದ, ಆಗಿದ್ದೆಪ್ಪ. ನೀನು ಯಾವಾಗ ಬರ್ತೀಯೋ? ನೀನು ದೂರಾಗಿ ನನಗೆ ಯಾಕಿಷ್ಟು ಸ್ವಂತ ಕೊಡ್ತಾ ಇದ್ದ? ನೀನು ಬಂದು ಈ ಕತ್ಲೆಯಿಂದ ನನ್ನನ್ನು ಯಾವಾಗ ಪಾರು ಮಾಡ್ತೀಯಪ್ಪ? ಅಥವಾ ಈ ಜೀವ ಕತ್ತಲಲ್ಲೇ ಕೊನೆಯಾಗುತ್ತೋ ಏನೋ? ಬಿಟ್ಟು ಅನ್ನು ಮಾಲ್ತಿ, ಇಂಥ ಕೆಟ್ಟ ಮಾತನ್ನ ಯಾವತ್ತೂ ಆಡ್ಬೇಡ. ನೀವು ಸೂರ್ಯಪ್ರಕಾಶ ಎಲ್ಲೂ ಮರೆಯಾಗಿಲ್ಲ. ಯಾವುದೋ ಕಷ್ಟ ಅನ್ನೋ ಮೋಡದಲ್ಲಿ ಸ್ವಲ್ಪ ತಡಗಿದಾನೆ ಅಷ್ಟೇ. ಆದಷ್ಟು ಬೇಗ ಆ ಮೋಡ ಸರಿದೋಗುತ್ತೆ, ಸೂರ್ಯ ಕಾಣಿಸ್ತಾನೆ, ಮತ್ತೆ ಈ ಮನೆ ಪ್ರಕಾಶಮಾನವಾಗುತ್ತೆ. ಅದಕ್ಕೆ ನೀವು ಹೇಳ್ತಾ ಇರೋ ಮಾತು ಕೇಳ್ತಾ ಇದ್ರೆ ನೀರಲ್ಲಿ ಕೊಚ್ಚಿ ಹೋಗ್ತಾ ಇರೋ ನನಗೆ ಆಸರೆಗೆ ಹುಲ್ಕಡ್ಡೆ ಸಿಕ್ಕದಷ್ಟು ಸಂತೋಷ ಆಗುತ್ತೆ. ಆದ್ರೆ ನಿಮ್ಮ ಭರವಸೆ, ಸಮಾಧಾನ ನನಗೆ ಯಾವ ನಂಬಿಕೆನೂ ತರ್ತಾ ಇಲ್ಲ, ಭರವಸೆನ ಹುಟ್ಟಿಸ್ತಾ ಇಲ್ಲ. ಅದಕ್ಕೆ ಭರವಸೆ ಇಲ್ಲದೆ ಬದುಕೇ ಇಲ್ಲ ಮಾಲ್ತಿ, ನಂಬಿಕೆ ಇಲ್ಲದೆ ನಾಳೆ ಅನ್ನೋದೇ ಇಲ್ಲ. ನಿನ್ ಮಗ ಬಂದೇ ಬರ್ತಾನೆ, ಸುರಕ್ಷಿತವಾಗಿ ಬರ್ತಾನೆ. ಯಾವುದೋ ಕಾರಣಕ್ಕೆ ಮಾಯವಾಗಿದ್ದಾನೆ ಅಷ್ಟೇ, ಕಾಲಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಅಷ್ಟಕ್ಕೆ ನೀನು ಈ ಫೋಟೋ ಹಿಡ್ಕೊಂಡು ಸಂಕಟ ಪಡುವಂತ ಕೆಟ್ಟ ಪರಿಸ್ಥಿತಿ ಏನು ಬಂದಿಲ್ಲ ನೋಡು. ನಿನ್ನ ಮಗ ಸ್ವಲ್ಪ ದಿನ ಟ್ರಿಪ್ ಹೋಗಿದ್ದಾನೆ ಅಂತ ಸಮಾಧಾನ ಮಾಡ್ಕೊ. ಅದು ಹೇಗೆ ಸಾಧ್ಯ? ಅದಕ್ಕೆ ಅವನಿಲ್ದೆ ನನ್ನ ಚೈತನ್ಯನೇ ಕಳೆದು ಹೋಗ್ತಾ ಇದೆ. ಆತ್ಮವಿಶ್ವಾಸನೇ ಇಲ್ಲದೆ ಇರೋ ಹಾಗಾಗಿದೆ. ಅವನಿಲ್ದೆ ಕಂಪನಿ ನಡೀಬಹುದು, ಲಾಭ ಆಗ್ಬೋದು, ಮನೆ ಕೆಲಸ ಕಾರ್ಯ ಎಲ್ಲ ಆಗ್ಬೋದು, ನಾನು ಉಸಿರಾಡ್ತಾನೆ ಇರ್ಬೋದು. ಆದ್ರೆ ಅದು ಕೇವಲ ಜೀವ ಇರೋ ಬೊಂಬೆ ಹಾಗೆ ಮಾತ್ರ, ಸಾಮಾನ್ಯ ಮನುಷ್ಯಳಾಗಲ್ಲ. ಊರಿಗೆ ಪ್ರಜೆ ಅಲ್ಲ,
ಸ್ಮಶಾನಕ್ಕೆ ಹೆಣ ಅಲ್ಲ ಅಂತಾರಲ್ಲ, ಹಾಗೆ ಜೀವಕ್ಕೆ ಜೀವ ಅಲ್ಲ, ಜಡಕ್ಕೆ ಜಡ ಅಲ್ಲ ಅನ್ನೋ ಹಾಗೆ ಆಗಿದೆ. ಮಾಲತಿ, ನೀನೇನಾಗಬೇಕು ಅಂತ ಹೇಳ್ತಾ ಇದೆಯೋ ನಾನದು ಆಗ್ಲೇ ಆಗೋಗಿದ್ದೀನಿ ಗೊತ್ತಾ. ಬಿಡ್ತು ಅನ್ನಿ ಅದಕ್ಕೆ. ಅಂತ ಪರಿಸ್ಥಿತಿ ನಿಮ್ಗೆ ಯಾಕೆ ಬರಬೇಕು? ದೂರ ಆಗಕ್ಕೆ ನನಗೆ ಮಗ ಇಲ್ಲ, ಆದರೆ ನನ್ನ ಹೆತ್ತ ಮಗಳು ನನ್ನ ಹತ್ರನೇ ಇದ್ದಾಳೆ. ಅವಳ ನಡೆ ನುಡಿ ವರ್ತನೆಗಳಿಂದ ನನ್ನ ಪಾಲಿಗೆ ಇನ್ಯಾವತ್ತೂ ಸಿಗದೇ ಇರುವಷ್ಟು ದೂರ ಹೊರಟೋಗಿದ್ದಾಳೆ. ಮಾಲ್ತಿ, ನಿನ್ನ ಮಗ ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ, ನಿನಗೆ ಸಂತೋಷ ಕೊಡ್ತಾನೆ, ಚೈತನ್ಯನೂ ಕೊಡ್ತಾನೆ. ಆದರೆ ನನ್ನ ಮಗಳು ನಾನು ಇಷ್ಟಪಡೋ ಜೀವನಕ್ಕೆ ಬರೋದೇ ಇಲ್ವಲ್ಲ. ಅವಳ ಮೇಲಿನ ನಂಬಿಕೆ ಭರವಸೆ ಯಾವುದೂ ಇಲ್ಲದೆ ಈ ಜಗತ್ತಿನಲ್ಲಿ ಒಂಟಿಯಾಗಿ ಸಂಕಟ ಪಡ್ತಾ ಇದ್ದೀನಿ ಗೊತ್ತಾ ಮಾಲ್ತಿ. ಅಳಬೇಡಿದ್ಕೆ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳ ವಿಷಯದಲ್ಲಿ